ನಮಸ್ಕಾರ. ನಾನು ಗೊರವನಹಳ್ಳಿ ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮದಲ್ಲಿ ಕೃಷ್ಣೇಗೌಡ ಅಂತ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಕ್ಲಾಸ್ಮೇಟು. ಅವ್ರ ಜಮೀನಿಗೆ ನಾನು ಭೂವಸ್ತ್ರ ಕೊಟ್ಟಿದ್ದೆ, ಗ್ರೋ ಮ್ಯಾಜಿಕ್ ಹಾಕಿದ್ದೆ. ಅವ್ರು ಇನ್ನೂ ಅವತ್ತು ನಾನು 6 ಬ್ಯಾಗ್ ಭೂವಸ್ತ್ರ ಹಾಕಿ ಕೇಳಿದೆ, ಅದರಲ್ಲಿ 4 ಬ್ಯಾಗ್ ಮಾತ್ರ ಹಾಕಿದ್ರು, ಒಂದೇ ಗ್ರೋ ಮ್ಯಾಜಿಕ್ ಹಾಕಿರೋದು. ಇವತ್ತು ಅವ್ರು ಹಾಕಿರುವಂಥ ಕಬ್ಬು ಬರೀ ಒಂದು 7 ತಿಂಗಳು ಕಬ್ಬಿದೆ. ಕಬ್ಬು ಕಟ್ಟವಾಗಿ 7 ತಿಂಗಳಾಗಿದೆ. ಆಲ್ರೆಡಿ 3 ತಿಂಗಳಿಂದ ನಾನು ಪ್ರಾಡಕ್ಟ್ನ ಕೊಟ್ಟಿದ್ದೆ, ಅವ್ರು ಬಳಸಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಕಬ್ಬು ಒತ್ತಾದದ್ದು ಬಿಟ್ಟರೆ ಕಬ್ಬು ಇನ್ನೂ ತುಂಬ ದಪ್ಪ ಬರ್ತಿತ್ತು. ಆದರೂ ಕಬ್ಬು ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಪಕ್ಕದ ಗದ್ದೆಯಲ್ಲೂ ಕೂಡ ಜೊತೆಲೇ ಕಡ್ದವರು, ಒಂದೇ ಸಲ ಕಡ್ದವ್ರು ಕಬ್ಬು ಕೂಡ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ ವಿಡಿಯೋನ. ಈ ಕಬ್ಬಿಂದ ರಿಸಲ್ಟ್ ಬಂದಮೇಲೆ ಕೃಷ್ಣೇಗೌಡರು ಈಗ ಆಲ್ರೆಡಿ ಇನ್ನೂ 4-5 ಜನಕ್ಕೆ ಪ್ರಾಡಕ್ಟ್ನ ಕೊಡಿಸಿದ್ದಾರೆ. ಅವ್ರ ಬಾಯಿಂದನೇ ಕೇಳೋಣ. ಕೃಷ್ಣೇಗೌಡ್ರೆ, ನಮ್ಮ ಪ್ರಾಡಕ್ಟ್ನ ಕೊಡಿಸ್ತಿದ್ವಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತಿದೆ ಪ್ರಾಡಕ್ಟು? ಅದ್ರ ಬಗ್ಗೆ ನೀವು ಮಾತಾಡಿ. ನನಗೆ ಫಸ್ಟು ಕೊಟ್ಟಾಗ ಏನು ಮಾಡುತ್ತಾರೆ, ಯಾವ ರೀತಿ ಇದು ಎಲ್ಲ ಫೇಲ್ಯೂರ್ ಆಗೋಯ್ತಿದೆ ಅಂದ್ಬಿಟ್ಟು ನಾನು ಅನುಮಾನದ ಮೇಲೆ ಹಾಕಿದ್ದೆ. ಈ ಪ್ರಾಡಕ್ಟನ್ನು ಉಪಯೋಗಿಸ್ತೀರಿ ಅಂದೆ. ಗ್ರೋ ಮ್ಯಾಜಿಕ್ಕು ಮತ್ತು ಭೂವಸ್ತ್ರಗಳನ್ನು ತಂದು ಕೊಟ್ಟರು. ನೀವು ಹಾಕಿ ನೋಡಿ, ಇದು ರಿಸಲ್ಟ್ ನೋಡಿ ಅಂತ. ಈ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನೇ 4 ಜನಕ್ಕೆ ಹೇಳಿ ಕೊಡಿಸಿದ್ದೇನೆ. ತೆಂಗು ಮತ್ತು ಅಡಿಕೆಗೆ ಎಲ್ಲನೂ ಕೊಟ್ಟು ಹೇಳಿದ್ದೇನೆ, ಹಾಕಿದ್ದಾರೆ. ಅದು ಚೆನ್ನಾಗಿ ಬಂದಿದೆ, ಕಬ್ಬು ಚೆನ್ನಾಗಿ ಬಂದಿದೆ. ಈ ಥರ ಇದೆ. ಕಬ್ಬು ಈಗ ನಿಮ್ಮ ಕಬ್ಬು ಎಷ್ಟು ಗಿಣ್ಣಿದೆ ಈಗ ಆಲ್ರೆಡಿ? ಈಗಾಗಲೇ 21 ಗಿಣ್ಣು ಗಂಟು ಇದೆ.